ಸಮ್ಮರಲ್ಲಿ ಈ ಕಾಡು ಮಾವಿನ ಹಣ್ಣಿನಿಂದ ಸಾಸಿವೆ ಮಾಡದೇ ಇರೋ ಮನೆಗಳೇ ಇಲ್ಲ ಅಲ್ವಾ? ಅದರಲ್ಲಿ ನಮ್ಮ ಮನೆ ಕೂಡ ಒಂದು. ಬನ್ನಿ ಹೇಗೆ ನಮ್ಮನೇಲಿ ನಾವು ಕಾಡು ಮಾವಿನ ಹಣ್ಣಿನ ಸಾಸಿವೆ ಮಾಡ್ಕೊಳ್ತೀವಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟಿಗೆ ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳೆದು ಈ ಥರ ಸಿಪ್ಪೆನ ಸಪ್ರೇಟಾಗಿ ತೆಗೆದಿಟ್ಕೊಂಡು ಮಾವಿನ ಹಣ್ಣನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆ ತೆಗೆದಿರೋ ಸಿಪ್ಪೆಗೆ ಸ್ವಲ್ಪ ನೀರನ್ನು ಹಾಕಿ ಕಿವುಚ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿ, ಬೆಳ್ಳುಳ್ಳಿ, ಸಾಸಿವೆ, ಒಂದು 4 ಬ್ಯಾಡಗಿ ಮೆಣಸನ್ನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆನ ಹಾಕಿ ಸಿಡಿಸಿ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ಒಂದು ಒಣಮೆಣಸನ್ನು ಕೂಡ ಮುರಿದ್ಬಿಟ್ಟು ಹಾಕ್ಕೊಳ್ಬೋದು. ನೆಕ್ಸ್ಟ್ ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಮಾವಿನ ಹಣ್ಣು ಹಾಗೆ ಕಿವುಚಿಟ್ಕೊಂಡಿರೋ ನೀರು, ಸ್ವಲ್ಪ ಉಪ್ಪು ಹಾಗೆ ಬೆಲ್ಲನ ನಾನಿಲ್ಲಿ ಸ್ವಲ್ಪನೇ ಹಾಕಿದ್ದೀನಿ, ಯಾಕಂದರೆ ಮಾವಿನ ಹಣ್ಣು ಸ್ವೀಟ್ ಆಗಿತ್ತು. ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದನ್ನು ಹಾಕಿಬಿಟ್ಟು ಸ್ವಲ್ಪ 2-3 ನಿಮಿಷ ಕುದಿಸ್ಬಿಟ್ಟು ನಂತರ ಮಸಾಲೆನ ಹಾಕಿಬಿಟ್ಟು ಉಪ್ಪನ್ನ ಅಡ್ಜಸ್ಟ್ ಮಾಡಿ ಇನ್ನೊಂದು 2-3 ನಿಮಿಷ ಕುದಿಸಿದ್ರೆ ಈ ಕಾಡು ಮಾವಿನ ಹಣ್ಣಿನ ಸಾಸಿವೆ ಅಂತೂ ರೆಡಿ. ಇಷ್ಟು ಸಿಂಪಲ್ ಆಗಿರೋದನ್ನು ನೀವು ಮನೇಲಿ ಮಾಡ್ತೀರಲ್ವ?